ಅಂಬೇಡ್ಕರ್ ಅವರು ಈ ದೇಶದ ಒಂದು ಆಸ್ತಿ ಅಲ್ವಾ, ಈ ದೇಶದ ಒಂದು ತಂದೆ, ಎಲ್ಲರಿಗೂ ಸೇರಿರೋರು. ಅವ್ರನ್ನ ಬೇರೆ ಪಕ್ಷದವ್ರು ಕರೆದಿಲ್ಲ. ಸರ್ವಾಧಿಕಾರಿ ತರ ಕೆಲವೊಬ್ರು ಮಾಡಿದ್ದಾರೆ, ತಪ್ಪು. ಅದು ನನ್ಗಲ್ಲ, ಬೇರೆಯವ್ರ ಪರವಾಗಿ ನನ್ನ ಮನ್ಸು ನೋವಾಯ್ತು. ನಮ್ಮ ಭಾಗದ ಲೀಡರ್ಗಳು ಅವ್ರು ಇರ್ಬೋದು, ಬ್ಲಾಕ್ ಇರ್ಬೋದು, ಇಲ್ಲ ಗ್ಯಾರಂಟಿ ಇರ್ಬೋದು, ಗೌರ್ಮೆಂಟ್ ಇದ್ರೊಳಗೂ ನೀವು ಕರೆದಿಲ್ಲ. ಎಷ್ಟು ದಿವಸ ಅಂತ ಹಿಂಗೆ ಮಾಡ್ಕೊಂಡು ಹೋಗ್ತೀರಾ? ನಮ್ಗೆ ಖುಷಿ ಆಯ್ತು. ಇದೇನು ಯಾವ ಪಕ್ಷದಲ್ಲಿ ಇಲ್ಲ, ಯಾರು ಪಕ್ಷದ ಬಗ್ಗೆ ಯಾರು ಮಾತಾಡಿಲ್ಲ. ನೋವು ಬಗ್ಗೆ ಮಾತಾಡಿದ್ರು, ಕೆಲವು ತಡೆದ್ರು, ಬರಬೇಡ ಅಂತ ಹೇಳಿದ್ರು. ಅದು ಯಾರು ಅಂತ ನಿಮ್ಗಳಿಗೆ ಗೊತ್ತಿರ್ತದೆ. ಜನ ಇದು ನಾನು ಹೇಳ್ತಾ ಕೇಳಿಸ್ಕೊಂಡವ್ರಿಗೆ ಕೆಲವ್ರಿಗೆ ಗೊತ್ತಿರ್ತದೆ. ಇರ್ಲಿ ಬಿಡಿ. ಈಗ ಒಂದು ವೇದಿಕೆ ಆಗಿದೆ, ತುಂಬಾ ಬದಲಾವಣೆಗಳು ಬರುತ್ತೆ. ಒಳ್ಳೆ ಒಂದು ಆಡಳಿತ ಯಲಾಂಗದಲ್ಲೂ ಬರ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ. ಅಂಬೇಡ್ಕರ್ ಅವರು ಈ ದೇಶದ ಒಂದು ಆಸ್ತಿ ಅಲ್ವಾ, ಈ ದೇಶದ ಒಂದು ತಂದೆ, ಎಲ್ಲರಿಗೂ ಸೇರಿರೋರು. ಅವ್ರನ್ನ ಬೇರೆ ಪಕ್ಷದವ್ರು ಕರೆದಿಲ್ಲ. ಸರ್ವಾಧಿಕಾರಿ ತರ ಕೆಲವೊಬ್ರು ಮಾಡಿದ್ದಾರೆ, ತಪ್ಪು. ಅದು ನನ್ಗಲ್ಲ, ಬೇರೆಯವ್ರ ಪರವಾಗಿ ನನ್ನ ಮನ್ಸು ನೋವಾಯ್ತು. ನಮ್ಮ ಭಾಗದ ಲೀಡರ್ಗಳು ಅವ್ರು ಇರ್ಬೋದು, ಬ್ಲಾಕ್ ಇರ್ಬೋದು, ಇಲ್ಲ ಗ್ಯಾರಂಟಿ ಇರ್ಬೋದು, ಗೌರ್ಮೆಂಟ್ ಇದ್ರೊಳಗೂ ನೀವು ಕರೆದಿಲ್ಲ. ಎಷ್ಟು ದಿವಸ ಅಂತ ಹಿಂಗೆ ಮಾಡ್ಕೊಂಡು ಹೋಗ್ತೀರಾ? ನಮ್ಗೆ ಖುಷಿ ಆಯ್ತು. ಇದೇನು ಯಾವ ಪಕ್ಷದಲ್ಲಿ ಇಲ್ಲ, ಯಾರು ಪಕ್ಷದ ಬಗ್ಗೆ ಯಾರು ಮಾತಾಡಿಲ್ಲ. ನೋವು ಬಗ್ಗೆ ಮಾತಾಡಿದ್ರು, ಕೆಲವು ತಡೆದ್ರು, ಬರಬೇಡ ಅಂತ ಹೇಳಿದ್ರು. ಅದು ಯಾರು ಅಂತ ನಿಮ್ಗಳಿಗೆ ಗೊತ್ತಿರ್ತದೆ. ಜನ ಇದು ನಾನು ಹೇಳ್ತಾ ಕೇಳಿಸ್ಕೊಂಡವ್ರಿಗೆ ಕೆಲವ್ರಿಗೆ ಗೊತ್ತಿರ್ತದೆ. ಇರ್ಲಿ ಬಿಡಿ. ಈಗ ಒಂದು ವೇದಿಕೆ ಆಗಿದೆ, ತುಂಬಾ ಬದಲಾವಣೆಗಳು ಬರುತ್ತೆ. ಒಳ್ಳೆ ಒಂದು ಆಡಳಿತ ಯಲಾಂಗದಲ್ಲೂ ಬರ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ.